ಸ್ನೇಹಿತರೆ, ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಸಿಂಪಲ್ಲಾಗಿ ಟೊಮೆಟೊ ರೈಸ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದು ತುಂಬ ಈಸಿ ವಿಧಾನ, ಸಿಂಪಲ್ ವಿಧಾನ, ಬೇಗ ಆಗುವಂಥದ್ದು. ಅರ್ಧ ಗಂಟೆ ಒಳಗಡೆ ಆಗುತ್ತೆ. ನಿಮಗೆ ಬೆಳಿಗ್ಗೆ ಅರ್ಜೆಂಟಿಗೆ ಮನೇಲಿ ಎಲ್ಲರೂ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಅಥವಾ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ ಅಂದರೆ ಡಬ್ಬಿಗೆ ಹಾಕಿ ಕೊಡೋಕ್ಕೆ ಇದನ್ನು ಮಾಡ್ಕೋಬೋದು. ರೈಸ್ ಬಾತು ಬೆಳಗಿನ ತಿಂಡಿಗೂ ಮಾಡ್ಕೋಬಹುದು, ಬೇಗ ಆಗುತ್ತೆ. ಬೆಳಿಗ್ಗೆ ಎದ್ದು ಏನು ಮಾಡೋದಪ್ಪ ಅಂತ ಚಿಂತೆ ಮಾಡೋದಕ್ಕೆ ಸುಲಭವಾಗಿ ಮಾಡ್ಬೋದು. 2 ಟೊಮೆಟೊ ಇದ್ದರೆ ಸಾಕು ಮನೇಲಿ, ಅದರಿಂದ ಹೆಚ್ಚು ಬೇಡ. 2-3 ಟೊಮೆಟೊ ಮತ್ತು ಅನ್ನ ಇದ್ದರೆ ಸಾಕು. ಅನ್ನ ಕೆಲವು ಸರಿ ನಿನ್ನೆದು ಮಿಕ್ಕಿದ್ದು ಉಳಿದಿರತ್ತಲ್ವ, ಅದನ್ನು ವೇಸ್ಟ್ ಮಾಡೋದ್ರ ಬದಲು ಈ ಥರ ಮಾಡ್ಕೋಬೋದು. ಅನ್ನ ವೇಸ್ಟ್ ಮಾಡಬಾರ್ದು, ಎಸಿಬಾರ್ದು ಅಂತ ನಾವು ಮೊದಲಿಂದಲೇ ಕಲ್ತಿದ್ದೀವಿ ಅಲ್ವಾ. ಆ ಥರ ಸುಮ್ಮನೆ ನಿನ್ನೆ ಅನ್ನ ಬೇರೆ ಹಾಗೆ ಊಟ ಮಾಡೋದು ಇಷ್ಟ ಆಗಲ್ಲ ಅಂದರೆ ಈ ಥರ ಟೊಮೆಟೊ ರೈಸ್ ಮಾಡಿಕೊಂಡು ತಿನ್ಬೋದು. ತುಂಬ ಸುಲಭವಾಗಿ ಬೇಗ ಆಗುವಂತಹ ಒಂದು ರೈಸ್ ಬಾತ್ ಇದು. ಇದಕ್ಕೆ ನಾನೀಗ ನೋಡಿ ಒಂದು ಮಿಕ್ಸಿ ಜಾರಿಗೆ ಟೊಮೆಟೊನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಮೀಡಿಯಮ್ ಟೊಮೆಟೊ, ಒಟ್ಟು 3 ಟೊಮೆಟೊ ಹಾಕಿದ್ದೀನಿ. ದೊಡ್ಡ ಟೊಮೆಟೊ, ಮೀಡಿಯಮ್ ಟೊಮೆಟೊ ಮಿಕ್ಸ್ ಆಗಿ ಸಾಮಾನ್ಯವಾಗಿ. ಅಂದರೆ ನಿಮಗೆ ಎಷ್ಟು ಬೇಕು ಅಂತ ನೋಡ್ಕೊಳ್ಳಿ ನೀವು. ಪ್ಯೂರಿ ಜಾಸ್ತಿ ಬೇಡ ಅಂದರೆ ಕಡಿಮೆ ಹಾಕ್ಕೊಳ್ಳಿ. ನಾನಿಲ್ಲಿ 3 ಟೊಮೆಟೊ ಹಾಕ್ಕೊಂಡಿದ್ದೀನಿ. ಈ ಥರ ಕಟ್ ಮಾಡ್ಕೊಂಡು ಹಾಕಿ. ತುಂಬ ಚಿಕ್ಕದಾಗಿ ಕಟ್ ಮಾಡಬೇಕಾಗಿಲ್ಲ, ಯಾಕಂದರೆ ಅದು ರುಬ್ಕೊಳ್ಳೋಕ್ಕೆ ಪ್ಯೂರಿ ಮಾಡೋಕ್ಕೆ ಇರೋದು. ತುಂಬ ಚಿಕ್ಕದಾಗಿ ಎಲ್ಲ ಕಟ್ ಮಾಡಬೇಕಾಗಿಲ್ಲ. ಚೆನ್ನಾಗಿ ತೊಳೆದ್ಬಿಟ್ಟು ಈ ಥರ ಕಟ್ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ಳಿ. ನಾನು 3 ಟೊಮೆಟೊ ಹಾಕ್ಕೊಂಡಿದ್ದೀನಿ. ಮೀಡಿಯಮ್ ಸೈಜ್ 3 ಟೊಮೆಟೊ ಅಂತ ಇಟ್ಕೋಬೋದು. ಆ ಥರ ಇದು ತುಂಬ ಸುಲಭವಾಗಿ ಮಾಡೋಕ್ಕಾಗತ್ತೆ ಆವಾಗ. ಇಲ್ಲಾಂದರೆ ದೊಡ್ಡಕ್ಕೆ ಇದ್ದರೆ ಅದು ಉಳ್ಕೊಳ್ಳುತ್ತೆ, ರುಬ್ಬಿದಾಗ ಪ್ಯೂರಿ ಆಗಲ್ಲ. ಇದಕ್ಕೆ ಒಂದು ಹಸಿಮೆಣಸನ್ನು ಕೂಡ ಈ ಥರ ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು ಶುಂಠಿ ಒಂದು ದೊಡ್ಡ ತುಂಡನ್ನು ಸೇರಿಸ್ಕೊಂಡಿದ್ದೀನಿ. ನೀವು ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಸಿಮೆಣಸಿನ್ಕಾಯಿ ಸೇರಿಸ್ಕೊಳ್ಳಿ. ನಾನು ಒಂದೇ ಸೇರಿಸ್ಕೊಂಡಿದ್ದೀನಿ, ನಾವು ಜಾಸ್ತಿ ಖಾರ ತಿನ್ನಲ್ಲ ಆದ್ದರಿಂದ. ಇದನ್ನು ರುಬ್ಬಿಬಿಟ್ಟು ಪ್ಯೂರಿ ಮಾಡಿ ಇಟ್ಕೊಳ್ಳಿ ರುಬ್ಕೊಂಡು. ಈಗ ನೋಡಿ ಬಾಣಲೆ ಇಟ್ಟಿದ್ದೀನಿ ಒಲೆ ಮೇಲೆ. ಇದರಲ್ಲಿ ಒಂದು 4 ಚಮಚದಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ, ಅಡುಗೆ ಎಣ್ಣೆ. ತುಪ್ಪ ಅಂದರೆ ತುಪ್ಪ ಆದರೂ ಹಾಕ್ಕೋಬೋದು ನೀವು, ಅಡುಗೆ ಎಣ್ಣೆ ಆದರೆ ಅಡುಗೆ ಎಣ್ಣೆ ಆದರೂ ಉಪಯೋಗಿಸ್ಕೋಬೋದು. ನಿಮ್ಗೆ ಏನು ಬೇಕೋ ಅದು ನಿಮ್ಮ ಇಷ್ಟ. ತುಪ್ಪ ಹಾಕಿದರೆ ಇನ್ನೂ ರುಚಿಯಾಗಿರುತ್ತೆ. ಈಗ ಬಾಣಲೆ ಬಿಸಿ ಆದಮೇಲೆ, ಅಂದರೆ ಎಣ್ಣೆ ಬಿಸಿ ಕಾದ್ಮೇಲೆ 1 ಚಮಚದಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ. ಆಮೇಲೆ ಅದಕ್ಕೆ ಚಿಕ್ಕದಾಗಿ ಕಟ್ ಮಾಡಿಟ್ಟಿರೋ ಒಂದು ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಜೀರಿಗೆ ಸಿಡಿದಾಗ ಒಂದು ಈರುಳ್ಳಿನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಒಂದು ಇಡೀ ಈರುಳ್ಳಿ ಹಾಕ್ಕೊಂಡಿದ್ದೀನಿ ನಾನು ಇದರಲ್ಲಿ. ಇದು ಕೆಂಪಾಗೋವರೆಗೂ ಫ್ರೈ ಮಾಡಿ, ಈರುಳ್ಳಿ ಕೆಂಪಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಸಿಮ್ಮಲ್ಲಿ ಇಟ್ಕೊಳ್ಳಿ, ಉರಿ ಕಡಿಮೆಯಲ್ಲಿ ಇಟ್ಕೊಳ್ಳಿ. ಈಗ ರುಬ್ಬಿಬಿಟ್ಟ ಪ್ಯೂರಿ, ಟೊಮೆಟೊ ಪ್ಯೂರಿ ಇದೆಯಲ್ವ, ನಾವು ರುಬ್ಬಿ ಇಟ್ಕೊಂಡಿರೋದು ಹಸಿಮೆಣಸಿನ್ಕಾಯಿ ಶುಂಠಿ ಜೊತೆ, ಅದನ್ನು ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ನಾನು ಬೇರೆ ನೀರು ಸೇರಿಸಿಲ್ಲ, ಟೊಮೆಟೊದ್ದೇ ನೀರದು. ನೀವು ಈಗಲೂ ಬೇರೆ ನೀರು ಸೇರಿಸ್ಕೋಬೇಡಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚ ಉಪ್ಪು, 1 ಚಮಚದಷ್ಟು ಜೀರಿಗೆ ಪುಡಿ ಹಾಕ್ಕೊಂಡಿದ್ದೀನಿ. ಆಮೇಲೆ 1 ಚಮಚದಷ್ಟು ಕೊತ್ತಂಬರಿ ಬೀಜದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಚಮಚ ಅರಿಶಿನ ಪುಡಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಟೊಮೆಟೊದಲ್ಲಿ ಇರೋಂತಹ ನೀರು, ಇದು ಪ್ಯೂರಿ ಮಾಡಿದಾಗ ಇದ್ದಿದ್ದು. ನಾನು ಬೇರೆ ನೀರು ಸೇರಿಸ್ಕೊಂಡಿಲ್ಲ, ಹಾಗೆ ರುಬ್ಕೋಬೇಕು, ನೀರು ಸೇರಿಸ್ಕೋಬಾರ್ದು. ಖಾರ ಜಾಸ್ತಿ ಬೇಕು ಅಂದರೆ ಖಾರದ ಪುಡಿ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇಲ್ಲಿ. ನೀವು ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ, ಖಾರ ಜಾಸ್ತಿ ಖಾರ ತಿನ್ನೋರಾದರೆ. ಇದು ನೀರು ಇಂಗೋವರೆಗೂ ನೀವು ಈ ಥರ ಫ್ರೈ ಮಾಡ್ಕೋಬೇಕು. ಅದನ್ನು ತುಂಬ ಹೊತ್ತು, ಒಂದು 10 ನಿಮಿಷ ಫ್ರೈ ಮಾಡ್ಕೊಂಡಾಗ ನೀರೆಲ್ಲ ಇಂಗುತ್ತೆ, ದಪ್ಪ ಆಗುತ್ತೆ. ಆವಾಗ ಈ ಅನ್ನನ ಸೇರಿಸ್ಕೊಂಡ್ರೆ ಆಯಿತು, ನೀವು ಮಾಡಿಟ್ಟಿರೋ ಅನ್ನ. ನಾನಿದು ನಿನ್ನೆ ಅನ್ನನೇ ಸೇರಿಸ್ಕೊಳ್ಳೋದು. ನಿನ್ನೆ ಅಡುಗೆ ಮಾಡಿ, ಕೆಲವು ಸರಿ ಏನಾಗುತ್ತೆ ಅಂದರೆ ನಾವು ಅನ್ನಕ್ಕೆ ಇಟ್ಟಾಗ ಕೆಲವು ಜನ ಹಸಿವಿಲ್ಲ ಅಂತ ಊಟ ಮಾಡಲ್ಲ, ಯಾರಾದರೂ ಒಬ್ಬರು ಮನೇಲಿ, ಅಥವಾ ಕಡಿಮೆ ತಿಂದಿರ್ತಾರೆ, ಏನಾದರೂ ತಿಂದು ಬೇಡ ಅಂತ ಹೇಳ್ತಾರೆ ಊಟ. ಆವಾಗ ಉಳಿದಿರತ್ತೆ ಅನ್ನ. ನಾವು ಎಷ್ಟೇ ಅಳತೆ ಪ್ರಕಾರ ಮಾಡಿದ್ರೂ ಎಲ್ಲರ ಹೊಟ್ಟೆ ಅಂದಾಜು ಹೇಳೋಕ್ಕಾಗಲ್ಲ, ಕೆಲವು ಸರಿ ಊಟ ಮಾಡಲ್ಲ. ಉಳಿದಿರೋದು ವೇಸ್ಟ್ ಮಾಡೋದೇನಕ್ಕೆ, ಅದಕ್ಕೆ ಈ ಥರ ರೈಸ್ ಬಾತ್ ಮಾಡಿದ್ದೀನಿ. ನಾನು ನಿನ್ನೆ ಅನ್ನ ಮಾಡಿರೋದ್ರಿಂದ ಸ್ವಲ್ಪ ಮುದ್ದೆ ಇದೆ, ಯಾಕೆಂದರೆ ನಾವು ಊಟಕ್ಕೆ ಸ್ವಲ್ಪ ನೀರು ಹೆಚ್ಚಾಕಿ ಬೇಯಿಸಿ ಅನ್ನ ಮಾಡೋದು. ಅದರಿಂದ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಪುಡಿ ನೀವು ಉದುರಿಸ್ಬಿಟ್ರೆ ಟೊಮೆಟೊ ರೈಸು ಸಿದ್ಧ ಆಯಿತು. ನೀವು ಚೆನ್ನಾಗಿ ಅನ್ನನ ಮಿಕ್ಸ್ ಮಾಡ್ಕೊಳ್ಳಿ. ಆ ಟೊಮೆಟೊ ಪ್ಯೂರಿಗೆ ಅನ್ನನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉದುರಾಗಿದ್ದರೆ ಇನ್ನೂ ರುಚಿಯಾಗಿರುತ್ತೆ. ಫ್ರೆಶ್ ರೈಸ್ ಆದರೆ ಪೂರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆಗೋವರೆಗೂ ಮೇಲಿಂದ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ಟೊಮೆಟೊ ರೈಸ್ ರೆಡಿ ಆಗುತ್ತೆ, ಬೇಗ ಆಗುತ್ತೆ. ಮಾಡಿ, ಹೆಚ್ಚು ಟೈಮ್ ತಗೊಳ್ಳಲ್ಲ ಈ ಅಡುಗೆ ಮಾಡೋದಕ್ಕೆ. ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ. ಈ ಥರ ಮಾಡಿದ್ರೂ ನಾನು ರುಬ್ಬಿ ಮಾಡೋದು ಬೇರೆ ಟೊಮೆಟೊ ರೈಸ್ ಮಾಡಿದ್ದೀನಿ, ನೀವು ನೋಡಿ ನನ್ನ ಚಾನಲಲ್ಲಿ ಇದೆ. ಲಿಂಕ್ ನಾನು ಸಾಧ್ಯ ಆದರೆ ಡಿಸ್ಕ್ರಿಪ್ಷನಲ್ಲಿ ಮತ್ತು ಐ ಬಟನಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಕೊಳ್ಳಿ. ನೀವು ವಿಡಿಯೋ ನೋಡಿದಾಗ ರೈಟ್ ಸೈಡಲ್ಲಿ ಐ ಬಟನ್, ಐ ಮಾರ್ಕ್ ಬರುತ್ತಲ್ವ, ಅದನ್ನು ಪ್ರೆಸ್ ಮಾಡಿದರೆ ನಿಮಗೆ ಲಿಂಕ್ ಸಿಗುತ್ತೆ. ಅದರಿಂದ
ನೋಡ್ಕೊಳ್ಳಿ, ಅದರಲ್ಲೂ ಲಿಂಕ್ ಕೊಟ್ಟಿರ್ತೀನಿ. ತುಂಬ ಇದು ಈ ರೀತಿ ಮಾಡೋದು ತುಂಬ ಸುಲಭ, ಅದು ಆ ರೀತಿ ಮಾಡಿದ್ರೂ ರುಚಿಯಾಗಿರುತ್ತೆ. ನೀವು ಮಾಡಿ ನೋಡಿ ಸ್ನೇಹಿತರೆ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.